ಬಟ್ ಬ್ಲಾಗಲ್ಲಿ ನೋಡ್ಕೊಂಬಿಡಿ, ಯಾರು ತಾಳಿ ಆಗ್ತಾ ಇಲ್ಲ. ಎವ್ರಿ ಇಯರ್ ಲಕ್ಷ್ಮಿ ತಾಳಿ ನಾನೇ ಅಕ್ಕ ಮನೆಯಿಂದ ತಗೊಳ್ಳೋದು. ಸೊ ಇವಾಗೂ ಕೊಟ್ಟಿದ್ದಾರೆ ಅಷ್ಟೇ. ಅಣ್ಣದ ಅಕ್ಕ ತಮ್ಮಂದಿರ ಈ ಬಂದ ಜನ್ಮ ಜನ್ಮಗಳ ಅನುಬಂಧ. ಇವನು ನನ್ ಕಾರ್ ಡೋರ್ ಹಾಕದ್ ನೋಡಿದ್ರೆ ನನ್ ಜೀವನೇ ಹೋಗ್ಬಿಡುತ್ತೆ, ಹಂಗಾಗ್ತಾನೆ ಪಟಾರ್ ಪಟಾರ್ ಅಂತ ಒಡ್ದ್ ಕೊಡ್ತೀನಿ. ಅದೆಲ್ಲ ದೊಡ್ಡವರಿಂದ ಚಿಕ್ಕವ್ರು ತಗೊಂಡ್ರೆ ದೇವರಾಣಿಗೆ ಒಳ್ಳೇದಾಗುತ್ತೆ. ನಿಮ್ಗೆಲ್ಲ ಸಕ್ಸಸ್ ಆಗಲಮ್ಮ. ಥ್ಯಾಂಕ್ ಯು ಸೋ ಮಚ್. ಬೆಳ್ಳಿ ರಿಂಗ್ ತಗೊಂಡಿದ್ದೀನಿ, ಬೆಳ್ಳಿ ರಾಖಿ ತಗೊಂಡಿದ್ದೀನಿ. ದ ಗ್ರೇಟ್ ಈಸ್ಟರ್ನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಗೆ 1 ಲಕ್ಷ ಕೊಟ್ಟು ಸೇರ್ಸವ್ರೆ. ಅಂತ ಅಂದ್ರೆ ನೀನ್ ಅಮ್ಮನಂತಾನೆ. ಬೇಗ ಮದ್ವೆ ಆಗಿ ಮಕ್ಳೇರಪ್ಪ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಸೋನು. ಸೊ ಇನ್ನ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಆಫ್ಟರ್ ಲಾಂಗ್ ಟೈಮ್ ವಾಚ್ ಹಾಕೊಂಡಿದ್ದೀನಿ ನೋಡಿ, ಎಷ್ಟು ಶೇಡ್ ಆಗಿದೆ ಕಲರ್. ಇತ್ತು ಕೇಳ್ತಿದ್ರಲ್ಲ, ಇದು ನಮ್ಮ ಅಮ್ಮನ ಸ್ಯಾರಿ. ನಮ್ಮ ಅಮ್ಮನ ಸ್ಯಾರಿಗೆ ನಾನು ಬ್ಲೌಸ್ ಹಾಕಿದ್ದೀನಿ. ಸಿ, ಚೆನ್ನಾಗಿಲ್ಲ. ಸೊ ಇವತ್ತೇನ್ ಗೊತ್ತಾ, ಲಕ್ಷ್ಮಿಗೆ ಹಾಕಿದ್ರಂತಹ ತಾಲಿ, ಸ್ಯಾರಿ ಒಂದಷ್ಟು ಅಕ್ಕ ಮನೇಲಿ ನಂಗೆ ವರ್ಷ ಇಟ್ಕೊಳ್ತಾರೆ, ಬಾಗ್ನ ತರ ಕೊಡ್ತಾರೆ. ಅದನ್ನ ಇವಾಗ ತಗೊಳಕ್ ಹೋಗ್ತಾ ಇದೀವಿ. ಬನ್ನಿ. ಲೈಟ್ ಆನ್ ಮಾಡ್ರಿ. ಸೊ ಅಕ್ಕ ಮನೆಗ್ ಬಂದಿದೀವಿ. ನಾನು ಅದೃಷ್ಟ ಅಂತೆ ಅಕ್ಕಂಗೆ. ಯಾಕಾಗ ಹಂಗ ಹೇಳ್ತೀವಿ? ಹಂಗೆ ಅಮ್ಮ, ಎಲ್ಲ ಹೂವ ಸಿಗ್ಬೇಕು, ಎಲ್ಲ ಸಿಗ್ಬೇಕು ನಿಮ್ಗೆ ಅಂದ್ರೆ ಅದೃಷ್ಟ ಪಡೆದಿರ್ಬೇಕು. ಓ ಮೈ ಗಾಡ್ ಗೈಸ್, ನೋಡಿ ಅಕ್ಕ ಇದೆಲ್ಲ ಕೊಡೋದ್ ಬೇಗ ಮದ್ವೆ ಆಗ್ಲಿ ಅಂತನಾ ನೀವು? ಮದ್ವೆ ಆಗ್ಲಿ, ಒಳ್ಳೇದಾಗ್ಲಿ ನಿಮ್ಗೆಲ್ಲ, ಎಲ್ಲಾ ರೀತಿಲೂ ಒಳ್ಳೇದಾಗ್ಲಿ ಅಂತ. ನೋಡಿ ಎಷ್ಟು ಒಳ್ಳೆಯವ್ರು. ಎಲ್ಲಾ ರೀತಿಲೂ ಮದ್ವೆ ಆಗ್ಲಿ ಬೇಗ. ದುಡ್ಡೆಲ್ಲ ಜಾಸ್ತಿ ಬರ್ಲಿ. ಅದು ಶಾಲು ಚೇಂಜ್ ಮಾಡ್ಕೊಂಡು ಹೋಗೋಳೆ, ಪರವಾಗಿಲ್ಲ. ನಿಂಗಾಗುತ್ತಂತಲ್ಲ, ಹಿಡ್ಕೊಳ್ತೀನಿ ಅಲ್ಲ, ಆಮೇಲೆ ಇವಾಗ ಬೇಡ, ಆಮೇಲೆ ಹಾಕೊಳ್ವೆ. ಬ್ಯಾಂಗಲ್ಸ್, ಫ್ಲಾಟ್ಸ್. ಓ ಮೈ ಗಾಡ್, ನನಗಂತೂ ಸೀರಿಯಸ್ಲಿ ಗೈಸ್, ಐ ಆಮ್ ಸೋ ಗ್ಲಾಡ್. ನಂಗಿದು ಒಂಥರ ಎಷ್ಟು ಖುಷಿ ಕೊಡುತ್ತೆ ಗೊತ್ತಲ್ವಾ. ಲಾಸ್ಟ್ ಟೈಮ್ ಇದು ಹಾಕೊಂಡಾಗ ಎಷ್ಟು ಕಾಂಟ್ರವರ್ಸಿ ಆಗಿತ್ತು. ಬಟ್ ಬ್ಲಾಗಲ್ಲಿ ನೋಡ್ಕೊಂಬಿಡಿ, ಯಾರು ತಾಳಿ ಆಗ್ತಾ ಇಲ್ಲ. ಎವ್ರಿ ಇಯರ್ ಲಕ್ಷ್ಮಿ ತಾಳಿ ನಾನೇ ಅಕ್ಕ ಮನೆಯಿಂದ ತಗೊಳ್ಳೋದು. ಸೊ ಇವಾಗೂ ಕೊಟ್ಟಿದ್ದಾರೆ ಅಷ್ಟೇ. ಲಾಸ್ಟ್ ಇಯರ್ ಗೊತ್ತಿಲ್ದೇನೆ ಕಾಂಟ್ರವರ್ಸಿ 4 ಮಿಲಿಯನ್ ಹೋಗಿತ್ತು, ಅದು ಕಾಂಟ್ರವರ್ಸಿ ಎಲ್ಲ ಆಗ್ಬಿಟ್ಟಿತ್ತು. ಸೊ ಸಿ ನೋಡಿ, ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಅಂಡ್ ತಗೊಂತಾ ಇದೀನಿ, ಆಶೀರ್ವಾದ ಮಾಡ್ಬೇಡಿ. ಬೇಗ ಮದ್ವೆ ಅಂತ ಅಲ್ಲ, ಒಳ್ಳೇದಾಗ್ಲಿ. ಇಲ್ಲ ಅದೆಲ್ಲ ದೊಡ್ಡವರಿಂದ ಚಿಕ್ಕವ್ರು ತಗೊಂಡ್ರೆ ದೇವರಾಣಿಗೆ ಒಳ್ಳೇದಾಗುತ್ತೆ. ನಿಮ್ಗೆಲ್ಲ ಸಕ್ಸಸ್ ಆಗ್ಲಮ್ಮ. ಥ್ಯಾಂಕ್ ಯು ಸೋ ಮಚ್. ಸೊ ಒಂದು ಫೋಟೋ ತಗೊಂಡ್ಬಿಡೋಣ ಅಕ್ಕನ ಜೊತೆ. ಸೊ ಇವತ್ತು ನಿತಿನ್ಗೆ ರಾಖಿ ಬೇರೆ ಕಟ್ಬೇಕು. ಇವತ್ತೇನ ರಾಖಿ? ಪಾಪ ಅವನಿರಲ್ವಲ್ಲ ರಕ್ಷಾ ಬಂಧನಕ್ಕೆ, ಅವನಿರಲ್ಲ ಗೈಸ್, ಅದಕ್ಕೆ ನಾನು ಇವತ್ತೇ. ಸೊ ಇವತ್ತು ರಾಖಿ ಕಟ್ಟಿ ನೋಡೋಣ. ಅವ್ನು ಇನ್ನೂ ರಾಖಿ ತಂದಿಲ್ಲ, ಏನಾದ್ರು ಚೆನ್ನಾಗಿರೋ ಡಿಸೈನ್ ಇಲ್ಲಿ ರಾಖಿ ತಂದು ಕಟ್ಟಿ ಪಾಪ ಹೋಗ್ಬಿಡ್ತಾನಲ್ಲ. ಅದಕ್ಕೆ ಗೈಸ್ ಏನ್ ಗೊತ್ತಾ, ಕಾರ್ ತಗೊಂಡ್ಬೇಕಾದ್ರು ಪಾಪ ನಿತಿನ ನಮ್ ಜೊತೆಲಿ ಇರ್ಲಿಲ್ಲ, ಆಯ್ತಾ. ಅಟ್ಲೀಸ್ಟ್ ನಮ್ ಹೊಸ ಮನೆಗೆ ಹಾಲು ಉಗ್ಸಕ್ಕಾದ್ರೂ ಇವ್ನು ಇರ್ಲಿ ಅಂತ ಅಂದ್ರೆ 1 ವೀಕ್ ಇಂದ ಇದ್ದಾನೆ. ಬಟ್ ಇನ್ 3 ಡೇಸ್ಗೆ ನಾವು ಹಾಲು ಉಗ್ಸ್ತಾ ಇದೀವಿ, ಬಟ್ ಇವನೇ ಇರಲ್ಲ. ಬಾ ಅಂತ ಹೇಳಿದೀನಿ, ನೋಡ ಅಂದ್ರೆ ಇರಕ್ಕಾಗಲ್ವಾ? ಯಾಕೆ ಅಂದ್ರೆ 6 ಡೇಸ್ ಅಷ್ಟೇ ಲೀವ್ ಕೇಳಿ ಬಂದಿದ್ದು. ನಾನು ಕಾಲೇಜು ಮತ್ತೆ ಪಾರ್ಟ್ ಟೈಮ್ ವರ್ಕ್ ಹೋಗ್ತೀನಿ. ಕಾಲೇಜ್ ಮುಗಿಸಿ ಪಾಪ ಪಾರ್ಟ್ ಟೈಮ್ ವರ್ಕ್ ಮಾಡ್ತಿದ್ದೆ ನಿತಿನ್, ಗೊತ್ತಾ? ಏನ್ ಮಾಡಕ್ಕಾಗಲ್ಲ, ಕಮಿಟ್ಮೆಂಟ್ ಹಂಗಿರುತ್ತೆ. ಹೌದು, ನಿನ್ ಕಮಿಟ್ಮೆಂಟ್ ನಿನಗೆ ಗೊತ್ತು, ಅವ್ನ ಕಮಿಟ್ಮೆಂಟ್ ಅವನಿಗೆ ಗೊತ್ತು, ಅಷ್ಟೇ. ಫೀಲ್ ನನ್ಗೆ ಯಾರಾದ್ರೂ ರೋಡಲ್ಲಿ ನೋಡಿದ್ರೆ, ಓ ನ್ಯೂ ಮ್ಯಾರಿಡ್ ಮದ್ಲಿ ಇದಾ, ಆಮೇಲೆ ಡೈಮಂಡ್ ರಿಂಗ್ ಬೇರೆ ಹಾಕಿದೀನಾ, ಈ ರಿಂಗ್ ತೆಗ್ದು ಇಲ್ಲಿ ಹಾಕ್ಬಿಟ್ರೆ ಫಿಕ್ಸು,
Engagement ಆಗೋಗಿದೆ. ಎಂಗೇಜ್ ಅಲ್ಲ, ಎಂಗೇಜ್ಮೆಂಟ್ ಆಗಿ ಮದ್ವೆ ಆಗಿ ಹೊಸ ಹುಡುಗಿ ಕೈ ಒಂದೆರಡು Bangles. ಹಾಕ್ಬಿಡು. ಸರಿ ಹೋಗುತ್ತೆ ಮದ್ವೆ ಅಲ್ವಾ? ಸೋನು ಗೌಡ ಮದ್ವೆ ಆಗಿದೆ. ಅಂದ್ರೆ ಗೈಸ್ ಏನಿಗೆ ಗೊತ್ತಾ, ಎಲ್ಲಾ ಬ್ಲಾಗ್ ಅಲ್ಲೂ ಎಲ್ಲಾ ರೀಲ್ಸ್ ಅಲ್ಲೂ ಇದು ಬರೋದು ಆಲ್ಮೋಸ್ಟ್ ಇದ್ ಹಾಕಿದ್ಮೇಲೆ ನಾನು ತೆಗಿಯೋದೇ ಇಲ್ಲ ಅಲ್ವಾಕ. ದೆನ್ ಹೋದ್ಸಲ ಒಂದ್ 2-3 months ತೆಗ್ದೇ ಇರ್ಲಿಲ್ಲ. ನಮ್ಮಮ್ಮ ತೆಗ್ಗಿ 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 ಅಂದ್ರು, ಅವಾಗ ತೆಗ್ದೇ ಇರ್ಲಿಲ್ಲ. ಈ ಸಲ ಏನಪ್ಪ ಒಂದ್ ವೀಕ್ ಆದ್ಮೇಲೆ ನಮ್ಮ ಮನೆ ಹಾಲು ಉಗ್ಸ್ತೀವಲ್ಲ ಅವತ್ತು ದೇವ್ರ ಶಾಸ್ತ್ರ ಕೇಳ್ಬಿಟ್ಟು ತೆಗಿತೀನಿ, ಇಲ್ಲಾಂದ್ರೆ ಯಾಕೆಂದ್ರೆ ಅಕ್ಕಪಕ್ಕದವ್ರೆಲ್ಲ ದಾರ ಕಿತ್ತೋಗೋವರ್ಗು ಇಟ್ಕೊ. ಲಾಸ್ಟ್ ಟೈಮ್ ಇರೋದು ಇನ್ನ ಇದೆ ನನ್ನ ಹತ್ರ, ಆದ್ರೆ ಕಲರ್ ಹೋಗ್ಬಿಟ್ಟೈತೆ. 11 ದಿವಸ ಅಂತೂ ಇರ್ಲಿ. 11 ದಿವಸ ಇದ್ರೆ ಒಳ್ಳೇದು. ಬಟ್ ಇದ್ ಹಾಕೊಂಡು ನಾನ್ ವೆಜ್ ಎಲ್ಲ ತಿನ್ಬಾರ್ದು ತಾನೆ? ಆತರ ಏನಿಲ್ಲ. ಹೌದಾ? ಆತರ ಏನಿಲ್ಲ. ತಾಲಿ ಹಾಕೊಂಡಂಗೆ ತಾಲಿ ಒಂದಿನ. ದೇವ್ರ ಮೇಲೆ. ನಾಳೆಗೆ ಒಂದಿನ ದೇವ್ರ ಹತ್ರ ಪೂಜೆ ಮಾಡಿ ಸೊ ಇದ್ದ ಮನೆಗೆ ಇಟ್ಟು ನಿತಿನಿಗೆ ರಾಖಿ ತರಕ್ ಹೋಗ್ಬೇಕು. ಸೊ ಬನ್ನಿ, ಬಾಯ್ ಹೇಳಿ ಅಕ್ಕಂಗೆ. ಬಾಯ್ ಮಾಡ. Bye. ಅಪ್ಪು ಕರ್ಕೊಬರಕ್ ಹೋಗ್ತಾ ಆಯ್ತಲ್ಲ 12:50. ಇನ್ನ ಇಲ್ಲ 12:40. ದ ಗ್ರೇಟ್ ಈಸ್ಟರ್ನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಗೆ 1 ಲಕ್ಷ ಕೊಟ್ಟು ಸೇರ್ಸವ್ರೆ. ಎ ಅಂತ ಅಂದ್ರೆ ನೀನ್ ಅಮ್ಮನ್ ಅಂತಾನೆ, ಬಿ ಅಂತ ಅಂದ್ರೆ ಏನು ಬರಲ್ಲ. ಅದು ರೀಲ್ಸ್ ಅಲ್ಲಿ ಹೇಳ್ತಾರಲ್ಲ, ಅದು ಟ್ರೂ. 1 ಲಕ್ಷ ಕೊಟ್ಟು ಎ ಅಂದ್ರೆ ನೀನ್ ಅಮ್ಮ. ನಾನ್ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತಾ ಇದೀನಿ ಅನ್ಬಿಡಿ, ಅದು ರಿಯಾಲಿಟಿ ಹೇಳ್ತಾ ಇದೀನಿ. ಸ್ವಲ್ಪ ಕಲಿತಾನೆ ಇನ್ನ ಕಲಿತಾ ಕಲಿತಾನೆ ಇದ್ದಾನೆ. ಮಗು ಇನ್ನ. ಕಲಿಬೇಕು, ಕಲಿತಾ ಇದ್ದಾನೆ. ಇವಾಗ ರಕ್ಷಾಬಂಧನಕ್ಕೆ ಮಾಡ್ತೀವಲ್ಲ, ಅದಕ್ಕೆ ಹೆಂಗ್ ರೆಡಿ ಆಗಿದ್ದಾನೆ ಗೊತ್ತಾ ನಿತಿ? ಮದ್ವೆ ಹೋಗ್ತಾರೆ ರೆಡಿ ಆಗಿದ್ದಾನೆ, ತೋರಿಸ್ತೇನೆ ರೀ. ನೋಡ ರಕ್ಷಾಬಂಧನದ ಆರ್ಥಿಕ ಶುಭಾಶಯಗಳು ಎಲ್ಲ ಅಕ್ಕ ತಂಗಿ ಜುಬ್ಬ ಪೈಜಾಮ ನೋಡಿ. ನೋಡ್ತಿದ್ದೀರಾ ಅವರಿಗೆಲ್ಲ ವಿಡಿಯೋ. ಚೆನ್ನಾಗ್ ಕಾಣ್ತಾ ಇದೆ ಬಿಡು. ನಮ್ಮ ಅಕ್ಕನೇ ಸೆಲೆಕ್ಷನ್ ಮಾಡಿದ್ದು, ಸೆಲೆಕ್ಟ್ ಮಾಡಿ. ಸೊ ಗೈಸ್ ಇವಾಗ ಹೋಗ್ಬಿಡೋಣ, ರಾಖಿ ತಗೊಂಡ್ಬರೋಣ. ಫಸ್ಟ್ ರಾಖಿ ತಗೊಂಡು ಗೋಲ್ಡ್ ಶಾಪಿಗೆ ಕರ್ಕೊಂಡು ಹೋಗಲ್ಲ, ಅಲ್ಲೇ ಕೆಳಗಡೆ ಕಾರ್ ಹತ್ರ ಬಿಟ್ಟು ನಾನು ಹೋಗಿ ತಗೊಂಡು ಬರ್ತೀನಿ. ಸೊ ಗಾಯ್ಸ್ ನಾನ್ ನಮ್ಮ ಮಕ್ಕಳಿಗೆ ಗಿಫ್ಟ್ ಎಲ್ಲ ಕೊಡಲ್ಲ, ನಾನೇ ಒಂದು ಗಿಫ್ಟ್ ತರ ಇದೀನಿ ನೋಡಿ. ಮತ್ತೇನಕ್ಕೆ ಕೊಡ್ಬೇಕು ಗಿಫ್ಟ್? ಇಲ್ಲ, ತಂದಿದ್ದಾನೆ, ಸವಾರದಿಂದ ಬಟ್ಟೆ ತಂದಿದ್ದ 2 ಜೊತೆ ಬಟ್ಟೆ ಕೊಡ್ಸಿದ್ದಾನೆ. ಅವನು ರಕ್ಷಾಬಂಧನ ಕೊಡ್ತಾನೆ. ಎಲ್ಲ ಕಟ್ಟಾದ್ಮೇಲೆ ವೆಯ್ಟ್ ಮಾಡಿ ಯಾವ್ದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಗಾಯ್ಸ್ ಅದನ್ನ ನಾನು ಹೇಳ್ದೆ ತರ್ಬೇಕಂತ ಅನ್ಕೊಂಡಿದ್ದೆ, ಬಟ್ ಸೀರೆ ಏನಾದ್ರು ಆಗಿದ್ರೆ ನಾನು ಹೇಳ್ದೇನೆ ತಗೋಬರ್ತಿದ್ದೆ. ಅದೇನಕ್ಕೆ ಅಂದ್ರೆ ಏನಿಗೆ ಗೊತ್ತಾ ಗೈಸ್, ಅವ್ನು ಡೈರೆಕ್ಟ್ ನಮ್ಮ ಮನೆಗೆ ಸವಾನ ಬುಕ್ ಮಾಡಿದ್ದಾನೆ. ಅದು 1000 ಸಮಥಿಂಗ್ ಇರೋದ್ರಿಂದ ಎರಡೂನು. ಅಟ್ಲೀಸ್ಟ್ ನನ್ ಸ್ಮಾಲ್ ಬುಕ್ ಮಾಡಿದ್ದಾನೆ. ಇವಾಗ ಸ್ವಲ್ಪ ದಪ್ಪ ಆಗಿದ್ದೀನಲ್ಲ, ಸ್ವಲ್ಪ ಟೈಟ್ ಏನಾದ್ರೂ ಆದ್ರೆ ಎಕ್ಸ್ಚೇಂಜಿಗೆ ಅಲ್ಲಿಂದಾನೆ ಹಾಕ್ಲಿ ಅನ್ಬಿಟ್ಟು ಮಾಡಿರೋದಷ್ಟೇ. ಬಿಡೋ, ನಾನು ಹೇಳ್ದೆ, ತಲೆ ಕೆಡ್ಸ್ಕೊಂಬೇಡ. ಬನ್ನಿ ಗೈಸ್, ಲೆಟ್ಸ್ ಗೋ. ಹೋಗ್ತಾ ಇದೀವಿ ಗೈಸ್ ಇವಾಗ. ಗೆಸ್ ಬೈದ್ಮೇಲೆ ಕರೆಕ್ಟಾಗಿ ಎಕ್ಸೈಟ್ಮೆಂಟ್ ಆಗೋಗ್ತಾನೆ. ನಾನು ಏನ್ ಮಾತ್ರ ಸೀಟ್ ಬ್ಯಾಟ್ ಮರಿಯಲ್ಲ. ಯಾವಾಗ್ಲೂ ನನಗೇನ್ ಗೊತ್ತಾ, ನನಗೆ ರೂಲ್ಸ್ ನ ಫಾಲೋ ಮಾಡ್ಬೇಕು ನೀಟಾಗಿ. ಡಿಕ್ಕಿ ಕರೆಕ್ಟಾಗಿ ಹಾಕಿಲ್ಲ, ಹೋಗಿ ಹಾಕ್ಬಿಟ್ಟು ಬರೋಗು. ನನ್ ಫೋನಲ್ಲಿ ತೋರಿಸ್ತೈತಿ ನೋಡಿ. ಬೇಗ ಬಾ ಅಕ್ಕ. ಹಿಂಗೆ ಅಲ್ವಾ, ಮುಚ್ಚೋದೇ ಅಲ್ವಾ? ಸ್ವಲ್ಪ ಜೋರಾಗಿ ಓವರಾಗಿ ಹಾಕ್ಬೇಡ. ನೀನ್ ಹಾಕ್ತಿಯಲ್ಲ ಹಂಗೆಲ್ಲ ಹಾಕ್ಬೇಡ. ಏನ್ ಗೊತ್ತಾ ಗೈಸ್, ಇವನು ನನ್ ಕಾರ್ ಡೋರ್ ಹಾಕದ್ ನೋಡಿದ್ರೆ ನನ್ ಜೀವನೇ ಹೋಗ್ಬಿಡುತ್ತೆ. ಹಂಗ ಹಾಕ್ತಾನೆ, ಪಟಾರ್ ಅಂತ ಒಡ್ದ್ ಕೊಡ್ತೀನಿ ಏಟ್ನ ಇವನಿಗೆ. ಲಾಕ್ ಆಗಿದೆಯಲ್ಲ? ಲಾಕ್ ಆಗಿದೆ ಕಣಕ್. ಈಗ ನಿಧಾನಕ್ಕೆ ಹಾಕ್ತಾನೆ, ಎಲ್ಲಿ ಹೊಡೆದ್ಬಿಡ್ತೀನಿ ಅಂತ ಅನ್ಬಿಟ್ಟು ಗೈಸ್. ದೇವ್ರೆ, ಹುಡ್ಗಂಗೆ ಆಗ್ಲಿ ಹುಡ್ಗಿಗೆ ಆಗ್ಲಿ, ಕಾರ್ ವಿಷಯಕ್ಕೆ ಬಂದ್ರೆ ಕೇಳ್ಕತಕ್ ನಾಟಕ್ ಚಲೋ ಬಂದಿದೀನಿ. ಬೆಳ್ಳಿ ರಾಖಿ ಇದೆ ಅಂತ ಹೇಳಿದಾರೆ, ತೋರ್ಸಿ. ಬಟ್ ಓಮ್ ಅಂತ ಇರೋದ್ ಬೇಡ. ನೋಡೋಣ ಯಾವ್ಯಾವ್ದು ಏನೇನು ಅಂತ ತೋರಿಸ್ತೀನಿ, ವೆಯ್ಟ್ ಮಾಡಿ. ಓಕೆ, ಸಿ ಇದು ಬಾಯ್ಸಿಗೆ ಕಟ್ಟತ್ತಾನೆ ಪಕ್ಕ. ಇಲ್ಲಿ ನೋಡಿ, ನಿತಿನ ಕಾರಲ್ಲಿ ಕೂರಿಸ್ಬಿಟ್ಟು ಬಂದಿದ್ದೀನಿ. ಕಾರಲ್ಲಿ ಕೂತ್ಕೊಂಡಿದ್ದಾನೆ. ಸೊ ಇಷ್ಟು ಇದೆ, ಸೆಲೆಕ್ಟ್ ಮಾಡ್ಬೇಕು ಇವಾಗ. ಇದು ಬೇಡ, ಇದು ಓಮ್ ಬೇಡ. ಬರೀ ಓಮ್ ಅನ್ನೋದೇ ಇದೆ ಎಲ್ಲ. ಮುಸ್ಲಿಮ್ಸ್ ಇದು ಗಣೇಶ ಹಾಕೋಬೋದಾ? ಹಾಕತ್ತಾರ? ಮುಸ್ಲಿಂ ಅವರು, ಅದಕ್ಕೆ ಓಮ್ ಅಂತ ಲಾಸ್ಟ್ ಟೈಮ್ ಹಾಕಿದ್ದೆ, ಜಗಳ ಆಗಿತ್ತು. ಬಟ್ ಇಲ್ಲೆಲ್ಲ ಇದೇ ಇದೆಯಲ್ಲ, ದೇವ್ರದೇ ಇದೆಯಲ್ಲ. ಇದೇನಿದು ಬ್ರೋ? ಇದು ಬೆಳ್ಳಿನೇನಾ?
ಓಕೆ, ಹಿಂಸೆ ಆಗೋದ್ ಬೇಡ ಅವರಿಗೆ. ಇಷ್ಟೇನಾ? ಇದೇನು ಸ್ವೀಟ್ ಇದೆ. ಶ್ರೀತರಣ ಇದು ಆಗ್ಬೋದು ಅನ್ಸುತ್ತಲ್ಲ, ನನಗೂ ಗೊತ್ತಿಲ್ಲ, ಅದಕ್ಕೆ ಭಯ. ಇದು ಸಕ್ಕದಾಗಿದೆಲ್ಲ ಚೆನ್ನಾಗಿದೆ, ಬಟ್ ಎಲ್ಲ ಓಮ್ ಅಂತ ಇದೆ. ಗೈಸ್ ಏನ್ ಗೊತ್ತಾ, ನಾವು ಕಟ್ತೀವಿ, ಬಟ್ ಅವ್ರಿಗೆ ಪ್ರಾಬ್ಲಮ್ ಆಗ್ಬಾರ್ದಲ್ಲ. ಈ ರುದ್ರಾಕ್ಷಿನೂ ಹಿಂದೂ ಅವ್ರು ಹಾಕೋದಲ್ಲ ನಾವು. ಅಯ್ಯೋ ದೇವ್ರೆ, ಅಪ್ಪ ಅವನಿಗೂ ಬೇಜಾರು ಮಾಡೋದು ಬೇಡ, ನನಗಷ್ಟು ಗೊತ್ತಿಲ್ಲ. ದಿಲ್ದಾರ್ ಬೈ ಇದು ಚೆನ್ನಾಗಿದೆ. ಅದು ಇಷ್ಟೇನಾ? ಇದೇನಿದು ಲಿಂಗ? ಯಾಕೆ ನೀವೆಲ್ಲ ಬರೀ ದೇವ್ರದ ಇಟ್ಕೊಂಡಿದ್ದೀರಿ? ಇದು ಆಗ್ಬೋದು ಅನ್ಸುತ್ತೆ. ಈ ಮುಸ್ಲಿಂ ಸಿಂಬಲ್ ತರನೇ ಇದೆ ತಾನೆ, ಹಿಂದೂ ಸಿಂಬಲ್ಲೇ, ಬಟ್ ಅವ್ರದ್ದು ಒಂದೊಂದು ಹ್ಯಾಂಡ್ ರೈಟಿಂಗ್ ಹಿಂಗ್ ಬರುತ್ತಲ್ಲ, ವರ್ಡ್ಸ್ ಈ ತರ. ಸೊ ಇದು ಹಾಕಿದ್ರೆ ಬೇಡಪ್ಪ ಸುಮ್ಮನೆ. ಗೈಸ್ ಫೈನಲ್ ಆಗಿ ಯಾರಿಗೂ ಪ್ರಾಬ್ಲಮ್ ಆಗೋದ್ ಬೇಡ ಅಂತ ಒಂದ್ ತಗೊಂಡಿದೀನಿ. ರಾಖಿ ಕಟ್ಬೇಕಾದ್ರೆ ಫುಲ್ ತೋರಿಸ್ತೀನಿ ಡಿಸೈನ್ ಏನಿದೆ ಅಂತ. ಸೊ ಬನ್ನಿ ತಗೊಂಡೋಗೋಣ. ಅಮೌಂಟ್ ಎಷ್ಟು ಅದೆಲ್ಲ ಬೇಡ, ಬೆಳ್ಳಿದ್ ಕಟ್ಬೇಕು ಅನ್ಕೊಂಡಿದ್ದೆ, ಬೆಳ್ಳಿದ್ ಕಟ್ತಾ ಇದೀನಿ ಅಷ್ಟೇ. ಚಲೋ ಗೈಸ್, ಬೆಳ್ಳಿ ರಿಂಗ್ ತಗೊಂಡಿದ್ದೀನಿ, ಬೆಳ್ಳಿ ರಾಖಿ ತಗೊಂಡಿದ್ದೀನಿ. ಸೊ ಫೈನಲ್ ನಿಮಗೆ ಡಿಸೈನ್ ಮನೇಲಿ ತೋರಿಸ್ತೀನಿ, ಇವಾಗ ತೋರಿಸಲ್ಲ. ಬನ್ನಿ ಇವಾಗ ಹೋಗೋಣ. ಗೈಸ್ ಇವಾಗ ಮಾತಾಡ್ತಿದೀವಿ, ಮತ್ತೆ ಕೂತ್ಕೋ ಆಯ್ತು. ಗೈಸ್ ಇವಾಗ ಇವನ್ಗೆ ರಕ್ಷಾಬಂಧನ ಸೆಲೆಬ್ರೇಟ್ ಮಾಡುವಾಗ ಟೈಮ್ ಬಂದಿದೆ. ಸೊ ಇಲ್ಲಿ ನೋಡಿ, ಸ್ಟಾರ್ಟಾ ಕುಂಕುಮ. ಏನಾಗಲ್ಲ ತಾನೆ? ನಡೀತದ. ನಂಗೆ ಭಯ ಆಗ ಆಮೇಲೆ ಆಗ್ಬೇಕು. ಅದಕ್ಕೆ ನಮ್ ಕಡೆ ರಕ್ಷಾಬಂಧನ ಹಿಂಗೆ ಮಾಡೋದು, ಬೇರೆಯವ್ರ ಕಡೆ ಹೆಂಗ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಫಸ್ಟ್ ಪೂಜೆ ಮಾಡ್ತೀವಿ, ಕುತ್ಕೋ ಹಂಗೆ. ಅಕ್ಕ ತಮ್ಮಂದಿರ ಈ ಬಂದ, ಜನ್ಮಗಳ ಅನುಬಂಧ. ಫೈನಲಿ ನೋಡಿ ಗೈಸ್, ಇವಾಗ ತೋರ್ಸ್ಬೇಕಾದ್ರೆ 2x ಹಾಕಿ. 2x ಐತೆ. ಓಕೆ, ಇಷ್ಟ ಐತೆನಾ? ಪ್ರೈಸ್ ಎಷ್ಟು ಗೀಸ್ ಎಷ್ಟು ಅಂತೆಲ್ಲ ಕೇಳ್ಬೇಡ, ಸೀರಿಯಸ್. ಫೈನಲಿ ಬ್ರೋ ಅಂತ ಏನದು. ಬಾಕ್ಸಿಂಗ್ಗೆ ಇವನ್ ಸೈಜ್ ನೋಡಿ ತಗೊಬಂದಿರೋದು. ಡೈಲಿ ಹಾಕೋ ಇದು ಹಾಕೊಂಡು ನಾನು ನೆನ್ಸ್ಕೊ. ಅಕ್ಕ ಅಂತ 10 ರೂಪಾಯಿ ತೋರಿಸಿ. ಅಯ್ಯೋ ಅಯ್ಯೋ ಎಸ್ ಫೈನಲಿ ಎಲ್ಲ ಹಿಂಗಾಗ್ತೀರಿ, ಹಿಂಗಾದ್ರೆ ಹಾಕ್ಬೋದು. ಎಸ್ ಪರ್ಫೆಕ್ಟಾ? ಚೆನ್ನಾಗಿದೆ. ಇಷ್ಟೇ ಅಲ್ಲ, ಇನ್ನೊಂದು ಗಿಫ್ಟ್ ಐತಿ. ಬೆಳ್ಳಿದ ರಿಂಗ್ ಈ ಕೈಗೆ ಚೆನ್ನಾಗಿದ್ಯಾ? ಸಖತ್ತಾಗಿದೆ ಅಕ್ಕ. ನೀನೇ ಒಂದ್ ಬಂಗಾರ ಮತ್ತೆ ಬೆಳ್ಳಿ ಇದೆಲ್ಲ ಏನ್ ಇರ್ಲಿ ಅಂತ ಅಕ್ಕ ಸಿಕ್ಕಿ ಇರ್ಬೇಕಾದ್ರೆ ಮತ್ತೆ ಇದೆಲ್ಲ ಏನಕ್ಕೆ? ಪರವಾಗಿಲ್ಲ, ಇರ್ಲಿ. ಸ್ವೀಟ್ ರಕ್ಷಾಬಂಧನಕ್ಕೆ ಹ್ಯಾಪಿ ರಕ್ಷಾಬಂಧನ ಅಕ್ಕ. ಥ್ಯಾಂಕ್ ಯು.
ಗಿಫ್ಟ್ 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 ಥ್ಯಾಂಕ್ ಯು. ನೀತಿ ನಂಗೆ ಏನು ಗಿಫ್ಟ್ ಕೊಡ್ತಿದ್ದೆ ಗೊತ್ತಾ? ಡ್ರೆಸ್. ಫುಲ್ ಖುಷಿ ಆಗ್ತವನೆ ಅಕ್ಕ ನಿನ್ ಮಗ. ನನಗೆ ಯಾರು ಈಗ ರಾಖಿ ಕಟ್ಟೋರಿಲ್ಲ ಅಂತ ನನ್ ಮಗ್ಳು ಕೇಳಿ ಕಟ್ಟಿಸ್ತಿದ್ದೆ. ಏನ್ ಮಾಡುದು ಹೆಂಡತಿ ಅಂದ್ಬಿಟ್ಟಿದ್ಯೆ ನೋಡಿ. ಚೆನ್ನಾಯ್ತಾ ಅಕ್ಕ? ಎಲ್ಲಿಗೆ ಇದಿದೆ. ಸೊ ಇದು ಒಂದು ಡ್ರೆಸ್ ಇಟ್ಕೊ. ಮತ್ತೆ ಇನ್ನೊಂದು ಡ್ರೆಸ್. ಆದ್ರೂ ಅಕ್ಕಿ ಕಟ್ಟಾಗ ಅಟ್ಲೀಸ್ಟ್ ₹1 ಕೊಡ್ಬೇಕು ಗೊತ್ತಾ? ಅಯ್ಯೋ ಇಟ್ಕೊಂಡಿದ್ದೀನಿ ಜೋಬಲ್ಲಿ ಡ್ರೆಸ್ ತೋರಿಸ್ತಿದ್ಯಲ್ಲ. ಚೆನ್ನಾಯ್ತಾ ಅಕ್ಕ ಇದು? ಚೆನ್ನಾಗಿದೆ. ಅದೇ ಅವತ್ತು ಇವಳು ಹಾಕಿದ್ದಲ್ಲ ಅಲ್ವಾ? ಚೆನ್ನಾಯ್ತಾ? ಚೆನ್ನಾಗಿದೆ. ಲಾಂಗ್ ಡ್ರೆಸ್. ಆಶೀರ್ವಾದ ತಗೋ ಫಸ್ಟ್. ನನ್ ಕಾಲ್ ಮೇಲೆ ಬಿದ್ದು ನನ್ ಕಾಲ್ ಬಿಡೋಲ್ಲಕ್ಕ. ಮಾಡಿ ಬೇಗ ಮದ್ವೆ ಆಗಿ ಮಕ್ಳೇ ಇರಪ್ಪ. ಓ ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ. ಅಯ್ಯಯ್ಯೋ ನನ್ ₹1 ಕೇಳಿದೀವಿ, ದುಡ್ಡೇ ಕೊಡ್ತಾನೆ. ನಿಜ ಬೇಡ. ನಿಜ ಸುಮ್ನೆ ದೇವ್ರ ನಿನ್ನಾಳೆ ನಾನು ಸುಮ್ನೆ ಕೇಳಿದ್ದು. ನನ್ ಜೋಬಲ್ ಸ್ಟಾರ್ಟಿಂಗ್ ಇಟ್ಕೊಂಡ್ ಬಂದಿದ್ದೆ. ಅಯ್ಯೋ ದೇವ್ರ ಪ್ರೀತಿಯಿಂದ ಕೊಡ್ತಿರೋದು. ನನ್ ಪ್ರೀತಿಯಿಂದ ಕೊಡ್ತಿರೋದು. ಥ್ಯಾಂಕ್ ಯು. ಎಲ್ಲಾದ್ರೂ ಏನಾದ್ರು ವಿಡಿಯೋಸ್ ಅಲ್ಲೆಲ್ಲ ಕಮೆಂಟ್ ಆಗ್ದಾಗ ಹೇಳ್ತಾರೆ, ಓ ನಿಮ್ ಅಕ್ಕನಿಂದ ನೀನು ಇದು ಮಾಡ್ಕೋತೀಯ ಹಂಗ್ ಮಾಡ್ಕೊಂತೀಯ ಅಂತ. ಹೌದು ಗೈಸ್, ನಾನು ಎಲ್ಲೂ ಹೇಳ್ಕೊಂಡಿಲ್ಲ ನನ್ಗೇನು ಓನ್ ಟ್ಯಾಲೆಂಟ್ ಇದೆ ಹಂಗೆ ಹೆಂಗೆ ಅಂತ. ನಾನು ಇವತ್ತು ಯಾರೇ ನಾನು ಗುರುತಿಸಿದ್ರು ಕೂಡ ಪರಿಚಯ ಇದ್ದು ಮಾತಾಡ್ಸಿದ್ರು ಕೂಡ ಸೋನು ಅವ್ರ ತಮ್ಮ ಅಂತಾನೆ ನನಗೆ ಮಾತಾಡ್ಸೋದು. ಅದನ್ನ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ. ಅದು ನೀವೆಲ್ಲ ಹೇಳೋ ಏನೋ ಅವಶ್ಯಕತೆ ಇರಲ್ಲ. ಅಕ್ಕನಿಂದ ಬಂದೆ, ಅಕ್ಕನಿಂದ ಮೇಲ್ ಬಂದೆ. ಇವನ್ ಗೂಗಲ್ ಅಲ್ಲೂ ಕೂಡ ಸೋನು ಅವ್ರ ತಮ್ಮ ಅಂತಾನೆ ನಾನು ವಿಕಿಪೀಡಿಯಾ ಇದೆ. ವಿಕಿಪೀಡಿಯಾ ಆಗಿರೋದು. ಅದಕ್ಕೆ ನಾನು ನಮ್ಮ ಮಕ್ಕಳಿಗೆ ಯಾವಾಗ್ಲೂ ನಾನು ಚಿರಋಣಿ. ನನಗೆ ಫುಲ್ ಖುಷಿಯಲ್ಲಿ ಏನ್ ಮಾತಾಡ್ಬೇಕಂತ ಮಾತೇ ಬರ್ತಿಲ್ಲ. ಸ್ವಲ್ಪ nervous ಆಗ್ತಾ ಇದೆ. ಪಾಪ ಇವ್ನಿಗೆ ಫಸ್ಟ್ ಈ ವರ್ಷದಲ್ಲಿ ರಾಖಿ ಫಸ್ಟ್ ಕಟ್ಟಿದೀವಿ. ಇವನಿಗೇನೆ ಥ್ಯಾಂಕ್ ಯು. ನನಗೇನು ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿರ್ಬೇಕು ಅಷ್ಟೇ, ಚೆನ್ನಾಗಿ ಬೆಳಿಬೇಕು, ಇನ್ನೇನು ಇಲ್ಲ. ಸೊ ಯಾ ಬ್ಲಾಗ್ ಮತ್ತೆ ಅಕ್ಕ ನಂಗೆ ಭಾಗ್ಯ ಕೊಟ್ಟಿದ್ ಬ್ಲಾಗ್. ಸೊ ಐ ಹೋಪ್ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಅಷ್ಟೇ, ಇನ್ನೇನಿಲ್ಲ. ಸೊ ಯಾ ಲಾಟ್ಸ್ ಲವ್. ಇನ್ನ ಏನಾದ್ರೂ ಇದ್ರೆ ವಿಡಿಯೋಗೆ ಆಡ್ ಮಾಡ್ತೀನಿ. ಅದರ್ವೈಸ್ ಇದನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.